ಗಿಲ್ಲಿಯವರು ಸೂಪರ್ ಮೇಡಮ್. ಗಿಲ್ಲಿಯವರು ಇವತ್ತು ವಿನ್ನರು, ಅವತ್ತು ವಿನ್ನರು. ಆ ಗಿಲ್ಲಿ ತುಂಬಾನೇ ನಮಗೆ, ಯಾಕಂದ್ರೆ ಇವಾಗಿರೋ ಬಿಗ್ ಬಾಸ್ ಅಲ್ಲಂತೂ ತುಂಬಾನೇ ಅವರು ಫೇಮಸ್ ಆಗಿದ್ದಾರೆ. ಒಂಥರ ಬಂದಿದ್ದು ಸ್ವಲ್ಪ ಆದ್ರೇನು ತುಂಬಾನೇ ನಮಗೆ ಬಹಳ ಖುಷಿ ಆಯ್ತು. ಪಾತ್ರ ಸೂಪರ್. ಗಿಲ್ಲಿ ಅಂದರೆ ಸೂಪರ್, ಆಲ್ವೇಸ್ ಗಿಲ್ಲಿ. ಗಿಲ್ಲಿ ತುಂಬ ಇಷ್ಟ. ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿದೆ. ಗಿಲ್ಲಿ ಅವ್ರದ್ದು ಒಂದು ಸೀನ್ ಬಂದೋದ್ರು, ಬಟ್ ಅವ್ರು ಯಾವತ್ತೂ ಗಿಲ್ಲಿನೇ ನಮ್ಮ ಮಂಡ್ಯದವರು. ಸೂಪರ್. ಮಕ್ಕಳಿಗಾಗಿ ಏನೆಲ್ಲ ಕಷ್ಟಪಡ್ತಾರಲ್ಲ, ಅವ್ರಿಗೆ ಸುಖವಾಗಿ ಬೆಳೆಸಿದ್ರೆ ಕಷ್ಟ ಗೊತ್ತಾಗಲ್ಲ. ಹಂಗಾಗಿ ಅವ್ರ ಹಿಂದೆ ಇದ್ದು ಮೇಡಮ್ ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪೇರೆಂಟ್ಸ್ ನೋಡ್ಕೊತಾರಲ್ವಾ, ಆ ಹಿಂದಿನ ಶ್ರಮನ ಮಕ್ಕಳು ಅರ್ಥ ಮಾಡ್ಕೋಬೇಕು ಮೇಡಮ್. ತುಂಬ ಚೆನ್ನಾಗಿ ಬಂದಿದೆ ಚೌಕಿದಾರ್ ಸರ್. ಚೆನ್ನಾಗಿದೆ ಮೇಡಮ್, ಬಟ್ ಓವರಾಗಿ ಮಾಡಿದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಲಾಸ್ಟಲ್ಲಿ ಅವರು ಅರ್ಥ ಮಾಡ್ಕೊತಾರಲ್ಲ, ಹಂಗಾಗಿ ಖುಷಿ ಆಗುತ್ತೆ. ಚೆನ್ನಾಗಿ ಬೆಳೀತಾರಲ್ಲ ಮಕ್ಕಳು, ಹಂಗಾಗಿ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಟೀಮ್ ಚೆನ್ನಾಗಿದೆ, ಮತ್ತು ಧನ್ಯರಾಮ್ ಮೇಡಮ್ ಚೆನ್ನಾಗಿದೆ. ಓವರ್ ಆಲ್ ಫಿಲ್ಮ್ ಅಂತೂ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ಗೆ ಸೂಪರ್. ಎಲ್ಲ ಬನ್ನಿ, ಎಲ್ಲ ನೋಡಿ. ಗಿಲ್ಲಿಯವರು ಸೂಪರ್ ಮೇಡಮ್. ಗಿಲ್ಲಿಯವರು ಇವತ್ತು ವಿನ್ನರು, ಅವತ್ತು ವಿನ್ನರು. ಎಸ್ ಮ್ಯಾಮ್, ಭಾಳ ಖುಷಿ ಆಯಿತು. 2-3 ಸತಿ ನಾನು ತುಂಬಾ ಹತ್ತು ಬಿಟ್ಟೆ, ಯಾಕಂದರೆ ಎಮೋಷ್ನಲ್ ಆಗಿ. ಯಾಕಂದರೆ ನಾನು ಪೇರೆಂಟ್ ಆಗಿರೋದ್ರಿಂದ ನಮ್ಮ ಮಕ್ಕಳು ಆ ಏಜಲ್ಲಿ ಇರೋದ್ರಿಂದ ಯಾವ ಥರ ಇದ್ದಾರೆ, ಹೊರಗಡೆ ಹೋಗಿ ಯಾವ ಥರ ಇರ್ತಾರೆ, ಈಗಿರೋ ಸಿಚುವೇಶನ್ಗೆ ತಕ್ಕನಂಗೆ ಚೌಕಿದಾರ ತುಂಬ ಚೆನ್ನಾಗಿದೆ. ಆ ಹಾಡಂತೂ ತುಂಬಾ ಒಂಥರ ಕಣ್ಣೀರು ಬರೆಸ್ಬಿಡ್ತು. ಆಮೇಲೆ ಅಪ್ಪ ಅಮ್ಮ ಅನ್ನೋದು ಒಂದು ಲವ್ ಅಫೆಕ್ಷನ್ನು. ಅಪ್ಪ ಏನೇ ಮಗ ಏನೇ ಮಾಡಿದ್ರೇನು ಲಾಸ್ಟ್ ತನಕ ಸಾಯೋ ತನಕ ಅವ್ರಿಗೋಸ್ಕರನೇ ಬದುಕೋ ಒಂದು ಫಿಲಮನ್ನು ತುಂಬ ಚೆನ್ನಾಗಿ ಇವಾಗಿರೋ ಜನ ಈಗ ಸ್ಕೂಲ್ ಕಾಲೇಜ್ ಇರ್ಬೋದು, ಯಾವ ಥರ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರೆ, ಅದರಲ್ಲಿ ಯಾವ ಥರ ಮಕ್ಕಳನ್ನು ಅವಾಗಲೂ ಅಪ್ಪ ಅಫೆಕ್ಷನ್ ಕೊಟ್ಟು ಅವರೇ ಸ್ಟೂಡೆಂಟೇ ಅಂದರೆ ಮಗನೇ ರಿಯಲೈಸ್ ಮಾಡಿ ಅಪ್ಪನ್ನ ಸಾಕ್ತಾನಲ್ಲ, ಅದು ತುಂಬಾ ಒಂದು ಫ್ಯಾಮ್ಲಿ ಸಮೇತಾಗಿ ಬಂದು ದೊಡ್ಡವರಿಂದ ಚಿಕ್ಕವ್ರ ತನಕ ನೋಡೋ ಫಿಲಮು. ಆ ಗಿಲ್ಲಿ ತುಂಬಾ ನಮಗೆ, ಯಾಕಂದರೆ ಇವಾಗಿರೋ ಬಿಗ್ ಬಾಸ್ ಅಲ್ಲಂತೂ ತುಂಬಾ ಅವರು ಫೇಮಸ್ ಆಗಿದ್ದಾರೆ. ಇದರಲ್ಲಿ ಅವ್ರು ನಡೆಸಿದಾರಲ್ವಾ, ಭಾಳ ಖುಷಿ ಆಯಿತು. ಒಂಥರ ವಿಶಿಲು ಏನು ಅವ್ರು ಬಂದಿದ್ದ ತಕ್ಷಣ ಒಂಥರ ಬಂದಿದ್ದು ಸ್ವಲ್ಪ ಆದ್ರೇನು ತುಂಬಾ ನಮಗೆ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡುತ್ತಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಆಯ್ತು ಮೇಡಮ್, ತುಂಬ ಚೆನ್ನಾಗಿದೆ. ಆರಾಮಾಗಿ ನೋಡ್ಬೋದು ಫ್ಯಾಮಿಲಿ. ಫಿಲಮ್ ಚೆನ್ನಾಗಿದೆ, ಪರವಾಗಿಲ್ಲ. ನೋಡ್ಬೋದು ಅಂದರೆ ನಮಗೆ ಕಣ್ಣಲ್ಲಿ ನೀರು ಬಂತ. ಸುಜೇಶನ್ ಅಪ್ಪ ಅಮ್ಮನ ಬಗ್ಗೆ ಯಾವ ಥರ ಇದೆ ಬಿಡಿ ಬಿಡಿಯಾಗಿ ತೋರಿಸ್ಕೊಟ್ಟಿದ್ರು, ಅದರಿಂದ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಅಪ್ಪನಿಗೆ ಬಾಂಧವ್ಯ ಯಾವ ಥರ ಇರಬೇಕು ಅನ್ನೋ ಎಳೆಯಾಗಿ ಬಿಡಿಸಿ ತೋರಿಸಿದ್ದೀರಾ, ತುಂಬ ಧನ್ಯವಾದಗಳು. ಚೆನ್ನಾಗಿದೆ ಮೇಡಮ್ ಮೂವಿ. ಒಂದು ಸತಿ ಅಪ್ಪ ಅಮ್ಮ ನೋಡಿದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದಾರೆ, ಹೇಗೆ ಬೆಳೆಸಬೇಕು, ಇವಾಗಿನ ಕಾಲದಲ್ಲಿ ಎಷ್ಟು ಮುದ್ದು ಮಾಡೋದು ತಪ್ಪು, ಮುದ್ದು ಮಾಡೋದು ಅಷ್ಟೇ ಮುದ್ದು ಮಾಡಬೇಕು. ಎಷ್ಟು ಹೇಳ್ಕೊಡ್ಬೇಕು ಇಲ್ಲ ಹೇಳ್ಕೊಡೋ ರೀತಿಲಿ ಹೇಳ್ಕೊಟ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂದರೆ ಮೂವಿಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಲ್ಯಾಗ್ ಎಲ್ಲೂ ಇರಲಿಲ್ಲ, ಚೆನ್ನಾಗೋಯ್ತು. ಫಸ್ಟ್ ಹಾಫು ಅಪ್ಪ ಬಗ್ಗೆ, ಸೆಕೆಂಡ್ ಹಾಫ್ ಮಗನ ಬಗ್ಗೆ ಇತ್ತು. ಚೆನ್ನಾಗಿತ್ತು, ನೋಡ್ಬೋದು, ಎಲ್ಲರೂ ಬಂದು ನೋಡ್ಬೋದು. ಹಾಂ, ಅವ್ರ ಪೋರ್ಷನ್ ಚಿಕ್ಕದಾಗೇ ಇತ್ತು. ಓಕೆ, ನಗು ಬಂತು, ಚೆನ್ನಾಗಿತ್ತು, ಕಾಮಿಡಿ. ಹಾಂ ಹೌದು, ಆ್ಯಕ್ಚುಲಿ ಫ್ಯಾಮಿಲಿ ಮೂವಿ, ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ. ಫಾದರ್ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕನೆಕ್ಟೆಡ್ ಟು ಫಾದರ್, ತುಂಬ ಚೆನ್ನಾಗಿದೆ ಮೂವಿ. ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಪಾತ್ರ ಸೂಪರ್. ಗಿಲ್ಲಿ ಅಂದರೆ ಸೂಪರ್, ಆಲ್ವೇಸ್ ಗಿಲ್ಲಿ ತುಂಬ ಇಷ್ಟ. ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿದೆ. ಧನ್ಯ ರಾಮ್ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಗುಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಟ್ ಒಳ್ಳೆ ಮೂವಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಬಂದು ನೋಡ್ಬೋದು. ಕೂತ್ಕೊಂಡು ಫ್ಯಾಮಿಲಿ ಫುಲ್ ಪ್ಯಾಕೇಜ್ ಇದೆ. ಫಾದರಿಗೆ, ಮದರ್ಗೆ ಎಲ್ಲ ಹೇಗೆ ಚಿಲ್ಡ್ರನ್ಸ್ನ ಬೆಳೆಸ್ತಾರೆ ಅನ್ನೋದನ್ನ ತುಂಬ ಕನೆಕ್ಟಾಗಿ ನೋಡಿಸ್ಬೋದು. ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಒಳ್ಳೆ ಸಿನಿಮಾ. ಎಲ್ಲ ಗಂಡು ಮಕ್ಳಿಗೂ ತಾಯಿ ಅಂದರೆ ಇಷ್ಟ. ಒಂದು ಗಂಡು ಮಗ ತಂದೆನ ಇಷ್ಟಪಟ್ಟರೆ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಟ್ರೂ ಲವ್ ಮೇಡಮ್. ನಮ್ಮ ಕರ್ನಾಟಕಕ್ಕೆ ಬೆಸ್ಟ್ ಡೈರೆಕ್ಟ್ರು ಯಾರ್ರೀ, ತುಂಬ ಅಳಿಸ್ಬಿಟ್ರು ಮೇಡಮ್, ಬೇಜಾರೇ ಆಗೋಯ್ತು. ಮಮ್ಮ ಅಂದರೆ ತುಂಬ ಇಷ್ಟ. ಇವತ್ತಿಂದ ಅಪ್ಪನ ಲವ್ ಮಾಡ್ಬೇಕಂತ ಅನಿಸಿದೆ ಮೇಡಮ್. ಸೀರಿಯಸ್ಸಾಗಿ ಹತ್ಬಿಟ್ಟೆ. ಬಂದು ಹೋಗ್ತಾರೆ, ಖಡಕ್ಕಾಗಿತ್ತು. ಆದರೆ ಡೈರೆಕ್ಷನ್ ಅಂತೂ ಹೆವಿ ಆಗಿದೆ ಮೇಡಮ್. ಸ್ಕ್ರೀನ್ ಪ್ಲೇಲಿ ಕಿತ್ತಾಕ್ಬಿಟ್ರು ಮೇಡಮ್. ಸೀರಿಯಸ್ ಆಗಿ ಸಕ್ಕದಾಗಿದೆ ಮೂವಿ. 100 ಡೇಸ್ ಮೂವಿ ಮೇಡಮ್, ಸೀರಿಯಸ್ಲಿ ಸಕ್ಕದಾಗಿದೆ. ಮಾತಾಡಿದೆ ಸೂಪರ್. 2 ಸರಿ ಮಾತಾಡೋದು ಸಾಲಲ್ಲ. ಒಬ್ಬನೇ ಬಂದುಬಿಟ್ಟಿದ್ದೀನಿ ಫ್ಯಾಮಿಲಿ ಬಿಟ್ಟು ಫ್ರೆಂಡ್ಸ್ ಜೊತೆ, ಮತ್ತೆ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ನೋಡಬೇಕು ಅನಿಸ್ಬಿಟ್ಟಿದೆ. ಸೂಪರ್. ಗಿಲ್ಲಿ ಅವ್ರದ್ದು ಒಂದು ಸೀನ್ ಬಂದೋದ್ರು, ಬಟ್ ಅವ್ರು ಯಾವತ್ತೂ ಗಿಲ್ಲಿನೇ ನಮ್ಮ ಮಂಡ್ಯದವರು. ಸೂಪರ್. ನನಗೆ ತಂದೆ ಪಾತ್ರ ತುಂಬ ಇಷ್ಟ ಆಯಿತು ಮೇಡಮ್.
ನನ್ನ ತಂದೆ ಇಲ್ಲ, ನನಗೆ ಮಗ ಆಯ್ತದೆ. ಸೊ ಅವ್ರು ಕರ್ಕೊಂಡ್ಬಂದು ತೋರಿಸ್ತೀರಲ್ಲ, ಇದು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಮೂವಿ ನೈಸ್ ಮೂವಿ, ಚೆನ್ನಾಗಿದೆ. ಪೇರೆಂಟ್ಸ್ ವ್ಯಾಲ್ಯೂನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಪಪ್ಪನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಗಿಲ್ಲಿ ಓಕೆ, ಸೂಪರ್, ಆಲ್ವೇಸ್ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.